ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಜಾಗ ಏನೋ ಚೆನ್ನಾಗಿದೆ, ಪ್ರೆಸ್ ಮೀಟ್ ಇಲ್ಲೇ ಮಾಡ್ಬೋದು. ಆದರೆ ಅದಕ್ಕೂ ಮುಂಚೆ ಇಲ್ಲೊಂದು ಸ್ವಲ್ಪ ಆಲ್ಟ್ರ್ ಆಗಬೇಕಲ್ಲ. ಪ್ರಸಾದ್, ವಿನಯ್, ಒಂದು ನಿಮಿಷ. ಇದು ಇಲ್ಲಿ ಪ್ರೆಸ್ ಮೀಟ್ ಮಾಡಬೇಕು, ಇಲ್ಲೊಂದು ಸ್ವಲ್ಪ ಆಲ್ಟ್ರ್ ಆಗಬೇಕು. ಈ ಟೇಬಲ್ನ ಇಲ್ಲಿಟ್ಬಿಡಿ, ಒಂದು ಚೇರ್ ಅಲ್ಲಿರಲಿ, ಇಲ್ಲೊಂದಷ್ಟು ಚೇರ್ ಇಟ್ಬಿಡಿ. ಪ್ರೆಸ್ ಅವ್ರು ಇಲ್ಲಿ ಬರ್ತಾರೆ, ಕ್ಯಾಮ್ರಾ ಆ ಕಡೆ ಇಟ್ಕೊತಾರೆ. ಆಮೇಲೆ ಈ ಹ್ಯಾಟ್ ಎಲ್ಲ ತೆಗೆದುಬಿಡಿ. ಬೇಡ ಬಿಡಿ, ಈ ಹ್ಯಾಟ್ ತೆಗೆದ್ರೆ ಆಮೇಲೆ ಡೆಕೋರೇಷನ್ ಹೋಗ್ಬಿಡುತ್ತೆ. ಇದಿಷ್ಟು ಮಾಡಿ ನಾನು ಯಜಮಾನ ಕರ್ಕೊಂಡ್ಬರ್ತೀನಿ. ಓಹೋ, ಪ್ರಪೋಸ್ ಮಾಡೋದಕ್ಕೆ ಇಷ್ಟೊಂದೆಲ್ಲ ಅರೇಂಜ್ಮೆಂಟ್ಸಾ? ಅಲ್ಲ, ನೀವಿಬ್ಬರು ಮದುವೆನೇ ಆಗ್ತಿಲ್ಲ ಅಂದಮೇಲೆ ಪ್ರಪೋಸ್ ಯಾಕಬೇಕು, ಅರೇಂಜ್ಮೆಂಟ್ಸ್ ಆಗಬೇಕು? ಅರೆ, ನೀನು ಯಾಕೋ ಇದನ್ನೆಲ್ಲ ಮಾಡಕ್ಕೆ ಹೋದೆ? ನಿನಗೆ ಹೇಳ್ಬೇಡ ಅಂತ ನಾನು ಸುರೇಂದ್ರಂಗೆ ಹೇಳಿದ್ದೆ. ಪರವಾಗಿಲ್ಲ ಯಜಮಾನ್ರೆ, ನನಗೆ ಇದರಲ್ಲೇ ತೃಪ್ತಿ. ಅಲ್ಲ, ಮದುವೆ ಗಂಟು ಅಂತ ಒಂದೇ ಕಡೆ ಸುಮ್ಮನೆ ಕುತ್ಕೊಂಡಿರೋಕ್ಕಾಗುತ್ತಾ? ಯಜಮಾನ್ರೆ, ಮೀಡಿಯಾದವ್ರು ಬಂದ್ಬಿಡ್ತಾರೆ, ಕುತ್ಕೊಳ್ಳಿ. ಬುದ್ಧಿ ಬಿಡಲ್ಲ ನೀವು. ಓಹ್, ನಮಸ್ಕಾರ. ಬನ್ನಿ ಬನ್ನಿ ಬನ್ನಿ. ಬನ್ನಿ ಬನ್ನಿ, ಕೂತ್ಕೊಳ್ಳಿ. ನೀವು ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ನಾನೊಂದಷ್ಟು ವಿಷಯಗಳನ್ನ ಮಾತಾಡಬೇಕು, ಹೇಳಿಬಿಡ್ತೀನಿ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಆವತ್ತು ನನ್ನ ಮಗಳು ಶ್ರಾವಣಿ ಸುಬ್ಬುನ ಮದುವೆ ಆಗಿದ್ದೀನಿ ಅಂತ ಅಂದ್ಲು. ಆ ವಿಷಯ ನೀವು ಪ್ರಸಾರ ಕೂಡ ಮಾಡಿದ್ರಿ. ನಾವೆಲ್ಲರೂ ಈಗ ಮನೆಯವರೆಲ್ಲ ಒಪ್ಪಿ ಇವರಿಬ್ಬರು ಮದುವೆನ ಶಾಸ್ತ್ರೋಕ್ತವಾಗಿ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ನಾನು ಮನಸ್ಫೂರ್ತಿಯಾಗಿ ಸುಬ್ಬುನ ಅಳಿಯ ಅಂತ ಒಪ್ಕೊಂಡಿದ್ದೀನಿ. ಹಾಗಾಗಿ ಈ ವಿಷಯನ ನಿಮಗೆ ತಿಳಿಸೋಣ ಅಂತ ನಿಮ್ಮನ್ನ ಬರ ಹೇಳಿದೆ. ಸರ್, ನೀವು ಈ ಮದುವೆ ಮಾಡ್ತಿರೋದು ಒಂದು ಪ್ರಕಾರ ಮಾದರಿ ಅನ್ಬೋದು. ನಿಮ್ಮ ಮಗಳು ಮತ್ತೆ ಅಳಿಯನ ಬಗ್ಗೆ ಹೇಳ್ಬೋದಾ ಸರ್? ಅಂದರೆ ಸುಬ್ಬುಗೆ ಈಗಲೂ ಶ್ರಾವಣಿ ಬಗ್ಗೆ ಪ್ರೀತಿ ಇಲ್ಲ. ಶ್ರಾವಣಿನ ಹೆಂಡತಿ ಅಂತ ಒಪ್ಕೊಳ್ಳೋಕೆ ಅವನು ತಯಾರಾಗಿಲ್ಲ. ಮಾವನ ಮಾತಿಗೆ ಕಟ್ಟಿಬಿದ್ದು ಈ ಮದುವೆ ಆಗ್ತಿದೆ. ಇದು ಕೂಡ ನಮಗೆ ಒಳ್ಳೆ ಅಸ್ತ್ರ. ಮೊದಲು ಈ ವಿಷಯನ ಮಾಮ್ಗೆ ಹೇಳ್ಬೇಕಲ್ಲ. ಏನು ಮಾಡಲಿ ಈಗ? ಹೋದ್ಸಲ ಶ್ರಾವಣಿಗೂ ಮ್ಯಾಡಿಗೂ ಮದುವೆ ಆಗಬೇಕಾಗಿತ್ತು. ಆದರೆ ಆ ಪೃಥ್ವಿ ತಪ್ಪಿಸ್ಕೊಂಡು ದೊಡ್ಡ ಕಾಟ ಕೊಟ್ಬಿಟ್ಟ. ಅವನ ಟೆನ್ಷನಲ್ಲಿ ಮದುವೆ ಬಗ್ಗೆ ನಾನು ಗಮನಿಸೋಕ್ಕೆ ಆಗಲಿಲ್ಲ. ಈಗ ಆ ಪೃಥ್ವಿನೂ ತಪ್ಪಿಸ್ಕೊಂಡಿದ್ದಾನೆ. ಆ ಕಡೆ ಶ್ರಾವಣಿ ಸುಬ್ಬುಗೆ ಮದುವೆ ಆಗ್ತಿದೆ. ಇಲ್ಲ, ಈ ಸಲ ಇವರಿಬ್ಬರು ಮದುವೆ ನಿಲ್ಲಿಸಲೇಬೇಕು.
ನನ್ನ ಮಗನ ಜೊತೆ ಶ್ರಾವಣಿ ಮದುವೆ ಮಾಡಬೇಕು. ಮಾಮ್, ಎಲ್ಲಿ ಅಂತ ಹುಡ್ಕೋದು ನೀನು? ನಿಂಗೊಂದು ಗುಡ್ ನ್ಯೂಸ್. ಗುಡ್ ನ್ಯೂಸಾ? ಏನದು? ಹ್ಞೂ ಮಾಮ್, ಶ್ರಾವಣಿ ಸುಬ್ಬುಗೆ ಪ್ರಪೋಸ್ ಮಾಡಬೇಕು ಅಂತ ಇದ್ಲು. ಆದರೆ ಸುಬ್ಬುಗೆ ಶ್ರಾವಣಿ ಮೇಲೆ ಯಾವುದೇ ರೀತಿ ಲವ್ವೂ ಇಲ್ಲ, ಅವಳ ಮೇಲೆ ಯಾವುದೇ ರೀತಿ ಫೀಲಿಂಗ್ಸೂ ಇಲ್ಲ. ಈ ವಿಚಾರ ಗೊತ್ತಾಗಿ ಶ್ರಾವಣಿ ಹತ್ಕೊಂಡು ಹೋಗ್ತಿದ್ಲು. ಅವರಿಬ್ಬರ ಮಧ್ಯೆ ಪ್ರೀತಿ ಇಲ್ಲ ಮಾಮ್. ಸುಬ್ಬುಗೆ ಶ್ರಾವಣಿನ ಮದುವೆ ಆಗೋದು ಇಷ್ಟ ಇಲ್ಲ ಅನ್ಸುತ್ತೆ. ವಾವ್, ಎಂತ ನ್ಯೂಸ್ ಕೊಟ್ಟೆ ಮಾಡಿ. ಈ ಥರದೊಂದು ಕಿಡಿಗೋಸ್ಕರನೇ ಕಾಯ್ತಾ ಇದ್ದೆ. ನೋಡ್ತಾ ಇರು, ಹೇಗೆ ಬೆಂಕಿ ಹಚ್ತೀನಿ ಅಂತ ನೋಡ್ತಾ ಇರು. ಏನು ಹೇಳ್ತಿದ್ಯಾ ಮಾಮ್? ಈ ವಿಚಾರದಿಂದ ಮದುವೆ ನಿಲ್ಲಿಸ್ಬೋದು ಅಂತ ಹೇಳ್ತಿದ್ಯಾ? ಖಂಡಿತ ನಿಲ್ಲಿಸ್ಬೋದು ಮಾಡಿ. ಅಲ್ಲಿರೋದು ಪತ್ತು ಅಲ್ವಾ? ಪತ್ತು ಯಾವುದೋ ಹೆಂಗ್ಸ್ ಜೊತೆ ಮಾತಾಡ್ತಿದ್ದಾನೆ. ಯಾರದು? ನಂದಿನಿನಾ? ಮಾಮ್, ಏನಾಯ್ತು? ಯಾಕೆ ಹಿಂಗೆ ನಿಂತಿದ್ಯಾ? ಏನಿಲ್ಲ ಮಾಡಿ ಮಾಡಿ, ನಾನು ಅವಳನ್ನ ನೋಡ್ಬೇಕು. ನೀನು ಬಾ. ಮಾಮ್, ಬೇಗ ಬಾ. ಮಾಮ್ ಮಾಮ್, ಎಲ್ಲಿಗೆ ಹೋಗ್ಬೇಕು? ಯಾರು ನೋಡ್ಬೇಕು? ಏನು ನೀವಿಲ್ಲಿ? ಏನಾದರೂ ಕೆಲಸ ಇತ್ತಾ? ಇವ್ರು ಯಾರು? ಇವ್ರು ನಮ್ಮ ನೆಂಟರು. ಪಾಪ ಊರಿಂದ ಬಂದಿದ್ದಾರೆ. ಅಡ್ರೆಸ್ ಗೊತ್ತಾಗದೆ ಅಲ್ಲಿ ಇಲ್ಲಿ ಸುತ್ತಾಡ್ತಿದ್ರು. ಇವರು ನರಸೀಪುರದವರು, ಸುಮಾ ಅಂತ, ನಮ್ಮ ಸಂಬಂಧಿಕರು. ಇವರು ನಮ್ಮ ಯಜಮಾನ್ರ ಅಕ್ಕ. ನೀನಾಗ್ಲಿಂದನೂ ಇವ್ರ ಹತ್ರನೇ ಮಾತಾಡ್ತಿದ್ಯಾ? ಇದೇನು ಮೇಡಮ್ ಹೀಗೆ ಕೇಳ್ತಾ ಇದ್ದೀರಾ? ಇವ್ರು ಇಲ್ಲಿ ಬಂದಾಗಿದ್ಲು ಇವ್ರ ಹತ್ರನೇ ಮಾತಾಡ್ತಾ ಇದ್ದೀನಿ. ಯಾಕೆ, ಏನಾಯ್ತು? ಏನಿಲ್ಲ ಬಿಡ. ಹಾಗಾದ್ರೆ ಪತ್ತು ನಂದಿನಿ ಜೊತೆ ಮಾತಾಡ್ತಿರ್ಲಿಲ್ವಾ? ನಾನು ತಪ್ಪಾಗಿ ತಿಳ್ಕೊಂಡ. ಆ ನಂದಿನಿ ಇರೋಕ್ ಹೇಗೆ ಸಾಧ್ಯ? ಆದ್ರೂ ಯಾಕೆ ನನ್ನ ಕಣ್ಣಿಗೆ ಆಗಾಗ ಕಾಣಿಸ್ಕೋತಾ ಇದ್ದಾಳೆ? ಅಯ್ಯೋ, ಭ್ರಮೆ ಭ್ರಮೆ ಕಾಡ್ತಿದೆ ನನಗೆ. ಮಾಮ್, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನೀನ್ ಬಾ. ಟೈಮ್ ಆಯಿತು, ನಡೀರಿ ನಡೀರಿ, ಊಟ ಮಾಡೋರಂತೆ.